ಕಲ್ಲು ಕೋಳಿ ಕೂಗಿ ಚೇಳೂರು ಬಾವಿ ತುಂಬಿ ಮರಳು ಬಸವಣ್ಣ ಗುಟುರು ಹಾಕಿದ್ರೆ ಕಲಿಯುಗ ಸಮಾಪ್ತಿಯಾಗುತ್ತದೆ. ಸ್ನೇಹಿತರೆ, ಇದು ಕೇವಲ ಒಂದು ಗಾದೆ ಮಾತಲ್ಲ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ತಲೆಮಾರುಗಳಿಂದ ಕೇಳಿ ಬರುತ್ತಿರುವ ಒಂದು ಜನಪದ ನಂಬಿಕೆ. ಚೇಳೂರು ಗುಬ್ಬಿ ತಾಲೂಕಿನ ಒಂದು ಐತಿಹಾಸಿಕ ಗ್ರಾಮ. ಹೊಯ್ಸಳರ ಕಾಲದ ಶಾಸನಗಳಲ್ಲಿ ಈ ಊರಿನ ಉಲ್ಲೇಖ ಸಿಗುತ್ತದೆ. ನಂತರ ವಿಜಯನಗರ ಕಾಲದ ಶಾಸನಗಳಲ್ಲಿಯೂ ಚೇಳೂರಿನ ಹೆಸರು ಕಾಣಸಿಗುತ್ತದೆ. ಆದರೆ ಚೇಳೂರನ್ನು ಪ್ರಸಿದ್ಧಗೊಳಿಸಿದ್ದು ಅದರ ಇತಿಹಾಸ ಮಾತ್ರವಲ್ಲ. ಇಲ್ಲಿನ 3 ವಿಶೇಷ ಸ್ಮಾರಕಗಳು ಕಲ್ಲುಕೋಳಿ, ಕಲ್ಲುಬಾವಿ ಮತ್ತು ಶ್ರೀ ಪ್ರಳಯ ಕಾಲ ಮರಳು ಬಸವೇಶ್ವರ. ಈ 3ರ ಸುತ್ತಲೇ ಒಂದು ರಹಸ್ಯಮಯ ಜನಪದ ನಂಬಿಕೆ ಬೆಳೆದು ಬಂದಿದೆ. ಮೊದಲನೆಯ ಮುನ್ಸೂಚನೆ ಚೇಳೂರಿನ ಐತಿಹಾಸಿಕ ಊರ ಬಾಗಿಲು. ಈ ಊರ ಬಾಗಿಲು ಪಾಳೆಗಾರರ ಆಳ್ವಿಕೆಯ ಕುರುಹಾಗಿ ಇಲ್ಲಿ ನಿಂತಿದೆ. ಸುಮಾರು 16ನೇ ಶತಮಾನದಲ್ಲಿ ರಂಗಪ್ಪ ನಾಯಕ ಈ ಊರನ್ನು ಆಳಿದ್ದ ಎಂಬ ಜನಪದ ಮಾಹಿತಿ ನಮಗೆ ಸಿಗುತ್ತದೆ. ಈ ಪಾಳೆಗಾರರ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ವಿಷಯಕ್ಕೆ ಬರೋಣ. ಈ ಬಾಗಿಲಿನ ಮೇಲಿರುವ ಒಂದು ಉಬ್ಬು ಶಿಲ್ಪವನ್ನು ಸ್ಥಳೀಯರು ಕಲ್ಲುಕೋಳಿ ಎಂದು ಕರೆಯುತ್ತಾರೆ. ಆಸಕ್ತಿಯ ವಿಷಯ ಏನೆಂದರೆ ಇದು ಸಾಮಾನ್ಯ ಕೋಳಿಯ ಚಿತ್ರವಲ್ಲ, ಹಂಸಪಕ್ಷಿಯನ್ನು ಹೋಲುವ ವಿಶಿಷ್ಟ ಆಕೃತಿಯ ಕೆತ್ತನೆಯಾಗಿದೆ. ಆದರೆ ಜನಪದ ಕಥೆಯೇ ಬೇರೆ ಹೇಳುತ್ತದೆ. ಕಲಿಯುಗದ ಕೊನೆಯ ದಿನಗಳಲ್ಲಿ ಈ ಕಲ್ಲು ಕೋಳಿಗೆ ಜೀವ ಬರುತ್ತದೆ. ಅದು ನಿಜವಾದ ಕೋಳಿಯಂತೆ ಕೂಗುತ್ತದೆ. ಆ ಕೂಗು ಸಾಮಾನ್ಯ ಶಬ್ದವಲ್ಲ, ಮುಂಬರುವ ಪ್ರಳಯದ ಮೊದಲ ಎಚ್ಚರಿಕೆ. ಇದನ್ನು ಇಂದಿಗೂ ಚೇಳೂರಿನ ಹಿರಿಯರು ಭಕ್ತಿಯಿಂದ ಹೇಳುತ್ತಾರೆ. 2ನೇ ಮುನ್ಸೂಚನೆ ಚೇಳೂರಿನ ಪ್ರಸಿದ್ಧ ಕಲ್ಯಾಣಿ. ಈ ಬಾವಿಯು 50 ಅಡಿ ಉದ್ದ, 50 ಅಡಿ ಅಗಲ, 50 ಅಡಿ ಆಳ ಅಳತೆಯ ಚೌಕಾಕಾರವಾಗಿದ್ದು ಉತ್ತರ ದಕ್ಷಿಣ ದಿಕ್ಕುಗಳಿಂದ ಪ್ರವೇಶ ದ್ವಾರಗಳಿವೆ. ಈ 2 ಪ್ರವೇಶಗಳು ಒಂದಾಗುವ ಸ್ಥಳದಲ್ಲಿ ನವರಂಗ ಚಾವಣಿ ಇದ್ದು ಮೆಟ್ಟಿಲುಗಳು ಇದ್ದು ಭಕ್ತರು ಇದರ ಮೂಲಕ ಇಳಿದು ಗಂಗಾ ಪೂಜೆಯನ್ನು ಮಾಡುತ್ತಾರೆ. ಇದು ಮಳೆ ಬಂದರೆ ತುಂಬುವುದಿಲ್ಲ, ಬರ ಬಂದರೆ ಬತ್ತುವುದಿಲ್ಲ. ಇದು ಕಲಿಯುಗದ ಅಂತ್ಯದಲ್ಲಿ ಉಕ್ಕಿ ಹರಿಯಬೇಕೆಂದು ನಿರುಕ್ತಿ ಇದೆ. ಕ್ರಿಸ್ತಶಕ 684ರಲ್ಲಿದ್ದ ಬಿಜ್ಜಮಹಾದೇವಿಯು ಶಿವಾಲಯಗಳನ್ನು, ಕೆರೆಗಳನ್ನು, ಈ ಬಾವಿಯನ್ನು ನಿರ್ಮಿಸಿದಳು. ಈಕೆ ಮಹಾಶಿವಭಕ್ತೆಯಾಗಿದ್ದು ಈ ಊರನ್ನು ಪಾಲಿಸುತ್ತಿದ್ದ ಮಹಾರಾಣಿಯಾಗಿದ್ದಳು. ಈ ಬಾವಿಯನ್ನು ಬೆಲ್ಲದ ಅಚ್ಚಿನ ಬಾವಿ ಎಂದು ಕರೆಯುತ್ತಾರೆ ಎಂದು ಕೆಲವೊಂದು ಮಾಹಿತಿ ಇದೆ. ಆದರೆ ಕೆಲವೊಂದು ಮಾಹಿತಿಯ ಪ್ರಕಾರ ಇದು ವಿಜಯನಗರದ ಅರಸರ ಕಾಲದ ರಚನೆ. ಇದೇ ಮಾದರಿಯ ವಿಜಯನಗರ ಕಾಲದ ಕಲ್ಯಾಣಿಗಳು ದೇವರಾಯನದುರ್ಗ, ಅಂದನಕೆರೆ ಇಲ್ಲಿಯೂ ಇವೆ ಎಂದು ನಮಗೆ ತಿಳಿಯುತ್ತದೆ. ಈ ಕಲ್ಯಾಣಿ ಕೇವಲ ನೀರಿನ ಮೂಲವಲ್ಲ, ಇದು ಚೇಳೂರಿನ ಇತಿಹಾಸದ ಒಂದು ಜೀವಂತ ಸಾಕ್ಷಿ. ಸ್ಥಳೀಯರ ನಂಬಿಕೆಯ ಪ್ರಕಾರ ಶತಮಾನಗಳಿಂದ ಶಾಂತವಾಗಿರುವ ಈ ಕಲ್ಯಾಣಿ ಒಂದು ದಿನ ತನ್ನ ಮಿತಿಯನ್ನು ಮೀರಿ ತುಂಬಿ ಹರಿಯುತ್ತದೆ. ಅದು ಸಾಮಾನ್ಯ ನೀರಿನ ಅರಿವು ಅಲ್ಲ, ಬರಲಿರುವ ಮಹಾಪ್ರಳಯದ ಸಂಕೇತ. ಕಲ್ಲು ಕೋಳಿ ಕೂಗಿದ ನಂತರ ಕಲ್ಯಾಣಿ ತುಂಬಿ ಹರಿಯುತ್ತದೆ ಎಂದು ನಂಬಲಾಗಿದೆ. ಇದು ಕಲಿಯುಗ ಪ್ರಳಯ ಆಗೋದಕ್ಕೆ 2ನೇ ಸೂಚನೆ ಎಂದು ನಂಬಲಾಗಿದೆ. ಚೇಳೂರಿನ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ನೆನಪಾಗುವುದು ಶ್ರೀ ಪ್ರಳಯ ಕಾಲ ಮರಳು ಬಸವೇಶ್ವರ. ಈ ದೇವಾಲಯವು ಚೇಳೂರಿನ ಪ್ರಮುಖ ಐತಿಹಾಸಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿದೆ. ಸ್ಥಳೀಯ ಪರಂಪರೆಯ ಪ್ರಕಾರ 12ನೇ ಶತಮಾನದಲ್ಲಿ ಕಲ್ಯಾಣದಿಂದ ಬಂದ ಶರಣರು ಚೇಳೂರಿನಲ್ಲಿ ನೆಲೆಸಿದ್ದರು. ಅವರಲ್ಲಿ ಸಂಗಮೇಶ್ವರರು ಮತ್ತು ಗವಿಸಿದ್ದೇಶ್ವರರು ಪ್ರಮುಖರು ಎನ್ನಲಾಗುತ್ತದೆ. ಸಂಗಮೇಶ್ವರರು ಚೇಳೂರನ್ನೇ ತಮ್ಮ ತಪೋಭೂಮಿಯನ್ನಾಗಿ ಮಾಡಿಕೊಂಡು ಸಂಗಮೇಶ್ವರ ಮಠವನ್ನು ಸ್ಥಾಪಿಸಿದರು ಎಂಬ ನಂಬಿಕೆ ಇದೆ. ಸಂಗಮೇಶ್ವರರು ಲಿಂಗೈಕ್ಯವಾಗುವ ಸಮಯದಲ್ಲಿ ತಮ್ಮ ಶಿಷ್ಯ ಪ್ರಾರ್ಥನೆಯ ಮೇರೆಗೆ 3 ಇಡಿ ಮರಳನ್ನು ತೆಗೆದುಕೊಂಡು ಅದಕ್ಕೆ ನೀರು ಮತ್ತು ಬಿಲ್ವಪತ್ರೆಯನ್ನು ಸೇರಿಸಿ ಒಂದು ಸಣ್ಣ ಲಿಂಗಾಕೃತಿ ಹಾಗೂ ಬಸವ ಆಕೃತಿಯನ್ನು ರೂಪಿಸಿದರು ಎಂದು ಸ್ಥಳೀಯ ಕಥೆ ಹೇಳುತ್ತದೆ. ಆ ಚಿಕ್ಕ ಮರಳಿನ ರೂಪವೇ ಮುಂದೆ ಮರಳು ಬಸವೇಶ್ವರನಾಗಿ ಪೂಜಿಸಲ್ಪಟ್ಟನು. ಇಂದು ದೇವಾಲಯದ ಗರ್ಭಗುಡಿಯಲ್ಲಿ ಕಾಣುವ ಬಸವಣ್ಣನ ವಿಗ್ರಹ ಸಾಮಾನ್ಯ ವಿಗ್ರಹವಲ್ಲ. ಭಕ್ತರ ನಂಬಿಕೆಯ ಪ್ರಕಾರ ಈ ಮರಳು ಬಸವ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದ್ದಾನೆ. ದೇವಾಲಯದ ಹಿರಿಯರು ಮತ್ತು ಅರ್ಚಕರ ಮಾತಿನಂತೆ ಹಿಂದೆ ಗರ್ಭಗುಡಿಯೊಳಗೆ ಸುಲಭವಾಗಿ ಓಡಾಡಲು ಸಾಕಷ್ಟು ಜಾಗವಿತ್ತಂತೆ. ಆದರೆ ವರ್ಷಗಳು ಕಳೆದಂತೆ ಬಸವಣ್ಣನ ವಿಗ್ರಹದ ಗಾತ್ರ ಹೆಚ್ಚಾಗಿ ಈಗ ಗರ್ಭಗುಡಿಯ ಬಹುಭಾಗವನ್ನು ಆವರಿಸಿದೆ ಎನ್ನಲಾಗುತ್ತದೆ. ಈ ಕಾರಣದಿಂದಲೇ ಇದನ್ನು ಸಾಮಾನ್ಯ ವಿಗ್ರಹವಲ್ಲ, ಜೀವಂತ ಶಕ್ತಿಯ ಸಂಕೇತವಾಗಿ ಭಕ್ತರು ನೋಡುತ್ತಾರೆ. ಮರಳು ಬಸವೇಶ್ವರ ದೇವಾಲಯದ ಮತ್ತೊಂದು ವಿಶೇಷ ಅದರ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ. ದೇವಾಲಯ ನವರಂಗ, ಗರ್ಭಗುಡಿ ಹಾಗೂ ಕಲ್ಲಿನ ವಿನ್ಯಾಸಗಳು ಪುರಾತನ ಶೈಲಿಯನ್ನು ನೆನಪಿಸುತ್ತವೆ. ಗರ್ಭಗುಡಿಯ ಸುತ್ತಲೂ ನಿರ್ಮಿಸಲಾದ ಗೂಡು ಆಕಾರದ ವಿನ್ಯಾಸಗಳಲ್ಲಿ 101 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದರಿಂದ ದೇವಾಲಯದ ಆಧ್ಯಾತ್ಮಿಕ
ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಇದೇ ಮರಳು ಬಸವಣ್ಣನ ಬಗ್ಗೆ ಇರುವ ಅತ್ಯಂತ ಪ್ರಸಿದ್ಧ ನಂಬಿಕೆ. ಈ 101 ಲಿಂಗಗಳನ್ನು ಈ ದೇವಾಲಯದ ನಿರ್ಮಾಣದ ಸಮಯದಲ್ಲೇ ಪ್ರತಿಷ್ಠಾಪಿಸಲಾಗಿತ್ತಂತೆ. ಆ ಲಿಂಗಗಳು ಭಿನ್ನವಾಗಿದ್ದರಿಂದ ಹೊಸದಾಗಿ 101 ಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂದು ನನಗೆ ಮಾಹಿತಿ ಸಿಕ್ಕಿತು. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಇತಿಹಾಸ ಪ್ರಸಿದ್ಧ ಶ್ರೀ ಮರಳು ಬಸವೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಈ ಮರಳು ಬಸವೇಶ್ವರ ಸ್ವಾಮಿ ಯಾವ ರೀತಿ ಉದ್ಭವ ಆಗಿದೆ ಅಂತ ಇದರ ಮಹಿಮೆ ತಿಳಿಸ್ತೀವಿ. ಇದು ಆಗಿನ ಶರಣರು 3 ಇಡಿ ಮರಳು ಅಂದರೆ 3 ಇಡಿ ಮರಳಿಟ್ಬಿಟ್ಟು 101 ಕೊಡ ನೀರು ಇದಕ್ಕೆ ಅಭಿಷೇಕ ಮಾಡಿ ಇಲ್ಲಿ ಮರಳಲ್ಲೇ ಬಸವಣ್ಣನವರು ಉದ್ಭವ ಆಗಬೇಕು. ಈ ಬಸವಣ್ಣನವರು ಮರಳಲ್ಲಿ ಉದ್ಭವ ಆಗಿ ಉಟ್ರಿಕೆ ಹಾಕಿ ಈಚೆಗೆ ಬರಬೇಕು. ಕಲ್ಕೋಳಿ ಕೂಗಬೇಕು, ಕಲ್ಲು ಎಣ್ಣೆ ತುಂಬಿ ಹರಿಬೇಕು. ಅದೇ ಕಲ್ಕೋಳಿ ಊರ ಬಾಗಿಲ ಮೇಲ್ಗಡೆ ಒಂದು ಹಳ್ಳಿ ಮರ ಇದೆ, ಅದು ಒಣಗಿ ಕೆಳಗಡೆಗೆ ಬೀಳಬೇಕು. ಆಗ ಕಲಿಯುಗ ಪ್ರಳಯ ಆಗುತ್ತೆ ಅಂತ ಆಗಿನ ಶರಣರು ಹೇಳಿರೋದು. ಅದೇ ರೀತಿ ಇದು ಪೂರ್ತಿ ಮರಳಲ್ಲೇ ಉದ್ಭವ ಆಗಿರೋದು. ಇದು ಏನು ಕಪ್ಪಾಗಿದೆ ಅಂತಂದರೆ ಪ್ರತಿ ಸೋಮವಾರ ಹುಚ್ಚೆಳ್ಳೆಣ್ಣೆ ಅಭಿಷೇಕ ಮಾಡೋದ್ರಿಂದ ಅದು ಪೂರ್ತಿ ಕಪ್ಪಾಗಿದೆ. ಅದು ಬಿಟ್ಟು ಪೂರ್ತಿ ಅದು ಮರಳು ಬಸವೇಶ್ವರ. ಚೇಳೂರು ಮರಳು ಬಸವೇಶ್ವರನ ಜಾತ್ರೆ 15 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತದೆ. ಭಾರೀ ದನಗಳ ಜಾತ್ರೆಯೂ ಹೌದು. ಸಿದ್ಧಗಂಗಾ ಜಾತ್ರೆಯ ನಂತರ ಜಿಲ್ಲೆಯ ಭಾರೀ ದನಗಳ ಜಾತ್ರೆ ಚೇಳೂರು ಎಂಬುದು ಮತ್ತೊಂದು ವಿಶೇಷ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಜಾತ್ರೆ ಆರಂಭವಾಗುತ್ತದೆ. ದಾವಣಗೆರೆ, ಹಾಸನ, ಬೆಂಗಳೂರು, ಮಂಡ್ಯ, ಕೋಲಾರ, ಹಿಂದೂಪುರಗಳ ಕಡೆಗಳಿಂದಲೂ ರಾಸುಗಳನ್ನು ಕೊಳ್ಳುವ, ಮಾರುವ, ಚಾಟಿ ವ್ಯಾಪಾರ ಮಾಡುವ ದಲ್ಲಾಳಿಗಳು ಅಧಿಕ ಸಂಖ್ಯೆಯಲ್ಲಿ ಕಲೆಯುತ್ತಾರೆ. ಪ್ರಳಯದ ಮುನ್ಸೂಚಕಗಳನ್ನು ಕಾಲಜ್ಞಾನಿಗಳಾದ ಕೈವಾರದ ತಾತಯ್ಯ, ಶ್ರೀ ಅಮರನಾರಾಯಣ ತಮ್ಮ ಯತೀಶ್ವರರ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುತ್ತದೆ ಮತ್ತು ಇದು ನಾಣ್ಣುಡಿಯಾಗಿ ಜನಜನಿತವಾಗಿದೆ ಎಂದು ಸ್ಥಳೀಯರು ನಂಬುತ್ತಾರೆ. ಕಲ್ಲು ಕೋಳಿ ಕೂಗುವುದು, ಕಲ್ಯಾಣಿ ತುಂಬಿ ಹರಿಯುವುದು, ಮರಳು ಬಸವಣ್ಣ ಗುಟುರು ಹಾಕುವುದು, ಈ 3 ಘಟನೆಗಳು ನಡೆದರೆ ಕಲಿಯುಗ ಸಮಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇಂದಿಗೂ ಚೇಳೂರಿನ ಜನರ ಬದುಕಿನ ಭಾಗವಾಗಿದೆ. ಇದು ಇತಿಹಾಸವೇ? ಇದು ಜನಪದ ಕಥೆಯೇ? ಅಥವಾ ನಮ್ಮ ಪೂರ್ವಜರು ಉಳಿಸಿ ಹೋದ ಒಂದು ಸಾಂಸ್ಕೃತಿಕ ಪರಂಪರೆಯೇ? ಉತ್ತರ ಏನೇ ಇರಲಿ, ಚೇಳೂರಿನ ಈ ಕತೆ ಕರ್ನಾಟಕದ ಅತ್ಯಂತ ಆಸಕ್ತಿದಾಯಕ ಜನಪದ ನಂಬಿಕೆಗಳಲ್ಲಿ ಒಂದಾಗಿದೆ. ನಿಮ್ಮ ಅಭಿಪ್ರಾಯವೇನು? ಈ ಕಥೆಯ ಬಗ್ಗೆ ನೀವು ಮೊದಲು ಕೇಳಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಅಪರೂಪದ ಕರ್ನಾಟಕದ ಇತಿಹಾಸ ಮತ್ತು ಜನಪದ ಕಥೆಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.